ಇನ್ನು ಕೆಎಂಎಫ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಕರ್ನಾಟಕ ಹಾಲು ಮಹಾಮಂಡಳಿಯ ಈ ರಾಜನಕುಂಟೆ ಪಶು ಆಹಾರ ಘಟಕದಲ್ಲಿ ಕಳಪೆ ಗುಣಮಟ್ಟದ ಪಶು ಆಹಾರ ಉತ್ಪಾದನೆ ಮತ್ತು ಅವ್ಯವಹಾರಗಳಾಗಿದೆ ಅನ್ನೋ ಆರೋಪ ಬರ್ತಿದೆ. ಅದ್ರ ಬೆನ್ನಲ್ಲೇ ಪಶು ಆಹಾರ ನಿರ್ದೇಶಕ ಜೈಕುಮಾರ್ ಅವರದ್ದು ಎನ್ನಲಾಗ್ತಿರುವಂತ ಒಂದು ಆಡಿಯೋವಂತೂ ಸಿಕ್ಕಾಪಟ್ಟೆ ವೈರಲ್. ಅಂದ್ರೆ ಈ ಘಟಕದ ಕಚ್ಚಾ ವಸ್ತುಗಳ ಖರೀದಿ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಂಭಾಷಣೆ ನಡೆದಿದೆಯಂತೆ. ಆದರೆ ಆ ಸಂಭಾಷಣೆಯಲ್ಲಿ ಒಂದಿಷ್ಟು ಅನುಮಾನ ಪ್ರಶ್ನೆಗಳು ಕೂಡ ಹೆಚ್ಚಾಗ್ತಿದೆ. ಇದು ಏನು ಎತ್ತ ಅಂತ ನೋಡಿ. ಬಹಳ ಕ್ರಿಸ್ಪಿಯಾಗಿ ನೋಡೋದಾದ್ರೆ ಕೆಎಂಎಫ್ ಪಶು ಆಹಾರ ಘಟಕಗಳಿರುತ್ತೆ. ಇಲ್ಲಿ ಅವ್ಯವಹಾರ ಆಯಿತು ಅಂತ ಇಲ್ಲಿ ಪಶುಗಳಿಗೆ ಅಂದ್ರೆ ಜಾನುವಾರುಗಳಿಗೆ ಔಷಧಿ ಇರುವಂಥದ್ದು, ಆಹಾರಗಳಿರ್ಬೋದು, ಬೇರೆ ಬೇರೆ ವಿಭಿನ್ನ ಖನಿಜಗಳನ್ನ ಬಳಕೆ ಮಾಡಿಕೊಂಡು ಅದಕ್ಕೆ ಆಹಾರ ಕೊಡುವಂಥದ್ದು. ಇದರ ನಿರ್ದೇಶಕ ಜೈಕುಮಾರ್ ಅವರದ್ದು ಎನ್ನಲಾಗ್ತಿರುವ ಒಂದು ಆಡಿಯೋ ಸೀಕ್ರೆಟ್ ಈಗ ಔಟ್ ಆಗ್ಬಿಟ್ಟಿದೆ. ಅವರು ಲ್ಯಾಬ್ ಟೆಕ್ನಿಷಿಯನ್ ಜೊತೆಗೆ ಮಾತನಾಡಿರುವಂಥ ಒಂದು ಆಡಿಯೋ ಅದು. ರಾಜನಕುಂಟೆ ಘಟಕದಲ್ಲಿ ಕಳಪೆಯ ಕಚ್ಚಾ ವಸ್ತು ಬಳಕೆಯಾಗಿದೆ ಅನ್ನೋದಕ್ಕೆ ಈ ಆಡಿಯೋನೇ ಸಾಕ್ಷಿ ಕೊಡುತ್ತೆ. 4.5 ಕೋಟಿ ರೂಪಾಯಿ ಹಗರಣ ಅನ್ನುವ ಆರೋಪ. ಕಳಪೆ ಆಹಾರದಿಂದ ಹಸುಗಳ ಹಾಲಿನ ಇಳುವರಿ ಕುಸಿತ ಆಗ್ತಿದೆ. ಅಧಿಕಾರಿಗಳ ಅಕ್ರಮದ ವಿರುದ್ಧ ಈಗ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ. ರಾಜನಕುಂಟೆ ಘಟಕದಲ್ಲಿ ಈ ಕಚ್ಚಾ ವಸ್ತುಗಳ ಬಳಕೆಯಾಯಿತು, ಇದರಿಂದ ಸಮಸ್ಯೆಗಳು ಎದುರಾಗ್ತಿದೆ ಅಂತ ನೋಡಿ. ಈ ಘಟನೆ ನೆನಪು ಮಾಡ್ಕೊಳ್ಳೋದು ಯಾವುದನ್ನು ನಮಗೆ ನೆನಪಿಸುತ್ತೆ ಅಂದರೆ 1990ರಲ್ಲಿ ಇಡೀ ದೇಶವ್ಯಾಪಿ ಮೇವು ಹಗರಣ. ಲಾಲು ಪ್ರಸಾದ್ ಯಾದವ್ ಅವರ ಆ ಸಂದರ್ಭದಲ್ಲಿ ಇದೆ ಜಾನುವಾರುಗಳಿಗೆ ಕೊಡುವಂಥ ಮೇವು ಆಹಾರ ಅದಕ್ಕೆ ಸಂಬಂಧಪಟ್ಟಂತೆಯೇ ಅಕ್ರಮ ಅವ್ಯವಹಾರ ಮಾಡಿಕೊಂಡು ಬಹಳ ದೇಶವ್ಯಾಪಿ ಚರ್ಚೆ ಈ ಕ್ಷಣಕ್ಕೂ ಕೂಡ. ಅದನ್ನ ನೆನಪಿಸ್ಬಿಡುತ್ತೆ ಕರ್ನಾಟಕದಲ್ಲಿ ಮಿನಿ ಮೇವು ಹಗರಣನ ಅಂತ. ಈಗ ಹಸುಗಳು ಹಾಲು ಕೊಡಬೇಕಂತಂದ್ರೆ ಒಳ್ಳೆ ಗುಣಮಟ್ಟದ ಆಹಾರಗಳು ಬೇಕಾಗುತ್ತೆ. ಹುಲ್ಲು ಗಿಲ್ಲು ಸಿಗಲ್ಲ, ಇವಾಗೆಲ್ಲ ಹಿಂಡಿ ಬೂಸ ಅಂತಾನೆ ಹಾಕಬೇಕು, ಜೋಳ ಇವೆಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಕಡಿಮೆ ಗುಣಮಟ್ಟದ ಮೊಲಾಸಿಸ್ ಖರೀದಿಯಲ್ಲಿ ಇವರು ಅಕ್ರಮ ಮಾಡಿಕೊಂಡ್ರು ಅಂತ. ಕಳಪೆ ಆಹಾರವನ್ನು ತಿಂದು ಹಸುಗಳ ಆರೋಗ್ಯದಲ್ಲಿ ಸಮಸ್ಯೆ, ಗುಣಮಟ್ಟದ ಕ್ವಾಲಿಟಿ ಕಮ್ಮಿ ಆಗುತ್ತೆ. ನಮ್ಮ ನಂದಿನಿಗೆ ಎಂಥ ಬ್ರ್ಯಾಂಡ್ ಇದೆ, ಆದರೆ ಇಲಾಖೆಯ ಒಳಗೆ ಇರುವಂಥ ಅಧಿಕಾರಿಗಳ ಕಳ್ಳಾಟನ ಹಾಗಾದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು. ಕಳಪೆ ಆಹಾರ ಮೊದಲ ದಿನವೇ ಇದು ಕಳಪೆ ಅನ್ನೋದಾಗಿ ರೈತರು ಮನೆ ತಗೊಂಡು ಹೋದವ್ರಿಗೆ ಗೊತ್ತಾಗುತ್ತೆ ಇವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಹೇಳೋರು ಕೇಳೋರು ಇಲ್ವಾ ಅನ್ಸ್ಬಿಡುತ್ತೆ. ನಮ್ಮ ನಂದಿನಿ ವಿಚಾರದಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ರೂಲ್ಸ್ ಆಗಲೇಬೇಕು. ಅಧಿಕಾರಿಗಳ ನಡುವಿನ ಒಳ ಒಪ್ಪಂದವೇ ಇದಕ್ಕೆ ಕಾರಣ. ಸಂಸ್ಥೆಗೆ ಭಾರಿ ನಷ್ಟ ಅಂತ ನಂದಿನಿ ನಂಬಿಕೊಂಡು ಅನೇಕ ರೈತರಿದ್ದಾರೆ, ಲಕ್ಷಾಂತರ ಕೋಟ್ಯಾಂತರಿದ್ದಾರೆ. ಆದರೆ ಈ ಆಡಿಯೋ ಅವರದ್ದು ಎನ್ನಲಾಗ್ತಿದೆ, ಅಪ್ಪ ಅವರದ್ದು ಅಂತಾನೆ ಚರ್ಚೆ ಈಗ. ಬಟ್ ಇನ್ನೂ ಕೂಡ ತನಿಖೆ ಆದಮೇಲೆ ಗೊತ್ತಾಗಬೇಕು ಯಾರದ್ದು ಏನು ಎತ್ತ ಅಂತ. ಒಟ್ಟಿನಲ್ಲಿ ರೈತರ ಹಿತದೃಷ್ಟಿಯಿಂದ ಕೆಎಂಎಫ್ ಹಿರಿಯ ಅಧಿಕಾರಿಗಳಿಗೆ ಒಂದಿಷ್ಟು ದೂರು ಕೊಡೋ ಕೆಲಸ ಆಯಿತು. ಇದರಲ್ಲಿ ಜಾರ್ಕೊಳ್ತಾರಾ ಅಥವಾ ಮೇವು ತಿಂದಿರುವಂಥ ಹಪಹಪಿಯ ಅಧಿಕಾರಿಗಳು, ದಪ್ಪ ಚರ್ಮದವರು, ಜಾಸ್ತಿ ಕೊಬ್ಬು ಬಂದಿರುವ ಕೆಎಂಎಫ್ ಅಧಿಕಾರಿಗಳು ಆಚೆ ಬರ್ತಾರಾ, ಹೆಸರು ಬರುತ್ತಾ, ನಿರೀಕ್ಷಿಸಬೇಕು.